Now we have come to an end of the topic. Here we will discuss about plant life cycles and alternation of generations. In previous sessions, in general characters of algae, bryophyte, pteridophyte, gymnosperm as well as in angiosperms, generally we spoke about this alternation of generation, which is a part of their life cycle. So here we will briefly learn them under different categories. Okay, first of all we will see what is alternation of generation. ನಿಮಗೆ ಗೊತ್ತಿದ್ರೂ ಕೂಡ ಒಂದು ಸಲ ನಾವು ಅದರ ಡೆಫಿನೇಷನ್ ಅನ್ನು ನೋಡುವ. ಯಾವಾಗಲೂ ಯಾವುದರ ಜೊತೆಗೆ ಯಾವುದು ಆಲ್ಟರ್ನೇಟ್ ಆಗ್ತಾ ಇತ್ತು ಅದು ನಿಮಗೆ ನೆನಪಿದೆ. ಸೊ ಈ ಪ್ಲ್ಯಾಂಟ್ಸಲ್ಲಿ ಎರಡು ಥರದ ಪ್ಲ್ಯಾಂಟ್ ಬಾಡೀಸ್ ಉಂಟು. ಎರಡು ಥರದ ಪ್ಲ್ಯಾಂಟ್ ಬಾಡೀಸ್ ಯಾವುದದು? ಒನ್ ಈಸ್ ಗ್ಯಾಮಿಟೋಫೈಟ್ and another one is sporophyte. ಎರಡು ಲೈಫ್ ಸೈಕಲಲ್ಲಿ ಎರಡು ಸ್ಟೇಜಸ್ ಇತ್ತು. ಎರಡು ಥರದ ಪ್ಲ್ಯಾಂಟ್ ಬಾಡಿಯನ್ನು ನೀವು ಅದರಲ್ಲಿ ನೋಡಿದ್ದೀರಿ. ಒನ್ ಈಸ್ ಗ್ಯಾಮಿಟೋಫೈಟ್ ಆ್ಯಂಡ್ ಅನದರ್ ಒನ್ ಈಸ್ ಸ್ಪೋರೋಫೈಟ್. ಸೊ ವೆನ್ ವಿ ಸಿ ದ ಪ್ಲಾಯ್ಡಿ, ಅದರ ಪ್ಲಾಯ್ಡಿ ಏನು ಅಂತ ನೋಡಿದಾಗ ಆಲ್ವೇಸ್ ಗ್ಯಾಮಿಟೋಫೈಟ್ ಈಸ್ ಹ್ಯಾಪ್ಲಾಯ್ಡ್ and sporophyte is diploid. Gametophyte is haploid and sporophyte is diploid. ಸೊ ಹಾಗಾದರೆ ಆಲ್ಟರ್ನೇಷನ್ ಆಫ್ ಜನ್ರೇಷನಲ್ಲಿ ಏನಾಗ್ತಾ ಇತ್ತು ಅಲ್ಲಿ ಗ್ಯಾಮಿಟೋಫೈಟಿಕ್ ಜನ್ರೇಷನ್ ಯಾವಾಗಲೂ ಕೂಡ ಸ್ಪೋರೋಫೈಟಿಕ್ ಜನ್ರೇಷನನ್ನು ಕೊಡ್ತಾ ಇತ್ತು. ಸ್ಪೋರೋಫೈಟಿಕ್ ಜನ್ರೇಷನ್ ಗ್ಯಾಮಿಟೋಫೈಟಿಕ್ ಜನ್ರೇಷನ್ ಒಟ್ಟಿಗೆ ನೆಕ್ಸ್ಟ್ ಆಲ್ಟರ್ನೇಟ್ ಆಗ್ತಾ ಇತ್ತು. ಸೊ ಹಾಗಾದರೆ ಈ ಡೆಫಿನೇಷನನ್ನು ನಾವು ಹೇಗೆ ಕೊಡ್ಬೋದು? ಇಟ್ ಈಸ್ ಡಿಪ್ಲಾಯ್ಡ್ ಸ್ಪೋರ್ ಪ್ರೊಡ್ಯೂಸಿಂಗ್ ಸ್ಪೋರೋಫೈಟ್ alternating with the haploid gamete producing gametophytic stage, or in another words I can say it is sexually reproducing gametophyte stage is alternated by asexually reproducing sporophytic stage. ಹಾಗಾಗಿ ನೀವು ಎರಡು ಪಾಯಿಂಟ್ಸ್ ಅನ್ನು ಇಲ್ಲಿ ಯೋಚನೆ ಮಾಡಬೇಕು, ನೆನಪು ಮಾಡಬೇಕು. ಅದೇನು? ಗ್ಯಾಮಿಟೋಫೈಟಿಕ್ ಸ್ಟೇಜ್ ಯಾವ ಥರದ ಸ್ಟೇಜ್ ಆಗಿತ್ತು? ಗ್ಯಾಮಿಟೋಫೈಟ್. ಅದು ಗ್ಯಾಮಿಟೋ ಅಂತ ಹೇಳಿದರೆ ಗ್ಯಾಮಿಟನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ಇಟ್ ಈಸ್ ದ ಪ್ಲ್ಯಾಂಟ್ ಬಾಡಿ ವಿಚ್ ಪ್ರೊಡ್ಯೂಸಸ್ ಗ್ಯಾಮಿಟ್ಸ್. ಎಷ್ಟು ಥರದ ಗ್ಯಾಮಿಟ್ಸನ್ನು ಅದು ಪ್ರೊಡ್ಯೂಸ್ ಮಾಡ್ತಾ ಇತ್ತು? ಒಂದು ಮೇಲ್ ಗ್ಯಾಮಿಟ್, ಮತ್ತೊಂದು ಫೀಮೇಲ್ ಗ್ಯಾಮಿಟ್. ಸೊ ಗ್ಯಾಮಿಟೋಫೈಟಿಕ್ ಜನ್ರೇಷನಲ್ಲಿ ಈ ಗ್ಯಾಮಿಟೋಫೈಟ್ ಪ್ಲ್ಯಾಂಟ್ ಎರಡು ಥರದ ಗ್ಯಾಮಿಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಅದು ಮೇಲ್ ಗ್ಯಾಮಿಟ್ ಮತ್ತು ಫೀಮೇಲ್ ಗ್ಯಾಮಿಟ್. ಇದೇ ಥರ ಈ ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಏನು ಮಾಡ್ತಾ ಇತ್ತು? ಅದು ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಸೊ ಇಲ್ಲಿ ಏನು ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಅದನ್ನು ಸ್ಪೋರೋಫೈಟ್ ಅಂತ ಕರೀತೇವೆ ನಾವು. ಸೊ ಸ್ಪೋರೋಫೈಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಸ್ಪೋರ್ಸ್ ಆ್ಯಂಡ್ ಗ್ಯಾಮಿಟೋಫೈಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಗ್ಯಾಮಿಟ್ಸ್. ಹಾಗಾಗಿ ಈ ಡೆಫಿನೇಷನಲ್ಲಿ ಇದ್ದ ಹಾಗೆ ನಾವೀಗ ಅದನ್ನೇನು ಹೇಳ್ಬೋದು? ಗ್ಯಾಮಿಟೋಫೈಟಿಕ್ ಜನರೇಷನ್ ವಿಚ್ ಈಸ್ ಹ್ಯಾಪ್ಲಾಯ್ಡ್ ಆಲ್ಟರ್ನೇಟ್ಸ್ ವಿತ್ ದ ಸ್ಪೋರೋಫೈಟಿಕ್ ಜನರೇಷನ್ ವಿಚ್ ಈಸ್ ಡಿಪ್ಲಾಯ್ಡ್. ಸೊ ಇಲ್ಲಿ ಈ ಗ್ಯಾಮಿಟೋಫೈಟಿಕ್ ಜನ್ರೇಷನನ್ನು ನಾವು ಹೇಗೆ ಕರಿಬೋದು? ಇಲ್ಲಿ ವೆದರ್ ಇಟ್ ಈಸ್ ಸೆಕ್ಷುವಲ್ ಆರ್ ಎಸೆಕ್ಷುವಲ್? ನಿಜವಾಗಿ ಇದು ಸೆಕ್ಷುವಲ್. ದಿಸ್ ಈಸ್ ಸೆಕ್ಷುವಲ್ ಫೇಸ್ ಆಫ್ ದ ಲೈಫ್ ಸೈಕಲ್ ಆ್ಯಂಡ್ ದಿಸ್ ಒನ್ ಈಸ್ ಎಸೆಕ್ಷುವಲ್ ಫೇಸ್ ಇನ್ ದ ಲೈಫ್ ಸೈಕಲ್. ಗ್ಯಾಮಿಟೋಫೈಟ್, ಇಟ್ ಈಸ್ ಹ್ಯಾಪ್ಲಾಯ್ಡ್, ಇಟ್ ಈಸ್ ಪ್ರೊಡ್ಯೂಸಿಂಗ್ ದ ಗ್ಯಾಮಿಟ್ಸ್ ಆ್ಯಂಡ್ ದಿಸ್ ಈಸ್ ಸೆಕ್ಷುವಲ್ ಫೇಸ್ ಆಫ್ ದ ಲೈಫ್ ಸೈಕಲ್. ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಈಸ್ ಡಿಪ್ಲಾಯ್ಡ್ ಆರ್ 2n. It is going to produce the spores and that is actually a sexual phase in the life cycle. ಸೊ ಇದರ ಮಧ್ಯದಲ್ಲಿ ಆಲ್ಟರ್ನೇಷನ್ ಆಗ್ತಾ ಇರುವಂಥದ್ದು. ನೀವು ಡೆಫಿನೇಷನಲ್ಲಿ ಇದೆಲ್ಲ ಡೀಟೇಲ್ಸನ್ನು ಕೂಡ ಬೇಕಾದರೆ ಹಾಕ್ಬೋದು. ಗ್ಯಾಮಿಟೋಫೈಟಿಕ್ ಜನ್ರೇಷನ್ ವಿಚ್ ಈಸ್ ಹ್ಯಾಪ್ಲಾಯ್ಡ್ ಆ್ಯಂಡ್ ಸೆಕ್ಷುವಲ್ ಫೇಸ್ alternates with the sporophytic generation which is diploid and asexual phase. ಸೊ ಈಗ ನಾವು ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿಯನ್ನು ನೋಡಲಿಕ್ಕಿದೆ. ಅದಕ್ಕಿಂತ ಮೊದಲು ಏನು ಮಾಡುವ? ವಿ ವಿಲ್ ಸಿ ಸಮ್ ಜನರಲ್ ಇನ್ಫಾರ್ಮೇಷನ್ ಅಬೌಟ್ ದ
ಆಲ್ಟರ್ನೇಷನ್ ಆಫ್ ಜನರೇಷನ್. ನೋಡಿ, ಈ ಪ್ಲ್ಯಾಂಟ್ ಬಾಡಿಯಲ್ಲಿ, ಇನ್ ಪ್ಲ್ಯಾಂಟ್ ಬಾಡಿ ಬೋತ್ ಹ್ಯಾಪ್ಲಾಯ್ಡ್ ಆ್ಯಂಡ್ ಡಿಪ್ಲಾಯ್ಡ್ ಸೆಲ್ಸ್ ಕ್ಯಾನ್ ಡಿವೈಡ್ ಬೈ ಮೈಟೋಸಿಸ್. ಯಾಕಂತ ಹೇಳಿದರೆ ಇಲ್ಲಿ ಪ್ಲ್ಯಾಂಟ್ ಬಾಡೀಸ್ ಹ್ಯಾಪ್ಲಾಯ್ಡ್ ಕೂಡ ಉಂಟು, ಡಿಪ್ಲಾಯ್ಡ್ ಕೂಡ ಉಂಟು. ಅವುಗಳು ಎರಡಕ್ಕೂ ಕೂಡ ದೇ ಹ್ಯಾವ್ ಗಾಟ್ ದ ಕೆಪಾಸಿಟಿ ಟು ಮಲ್ಟಿಪ್ಲೈ ಬೈ ಮೈಟೋಸಿಸ್. ದಟ್ ಮೀನ್ಸ್ ಮೈಟೋಸಿಸ್ ಈಸ್ ವೆರಿ ಕಾಮನ್ ಅಮಾಂಗ್ ದೆಮ್. ಹ್ಯಾಪ್ಲಾಯ್ಡ್ ಗ್ಯಾಮಿಟೋಫೈಟ್ ಪ್ರೊಡ್ಯೂಸಸ್ ಗ್ಯಾಮಿಟ್ಸ್ ಥ್ರೂ ದ ಮೈಟೋಸಿಸ್. ಈಗ ನೋಡಿ, ಹ್ಯಾಪ್ಲಾಯ್ಡ್ ಗ್ಯಾಮಿಟೋಫೈಟ್ ಏನಾಗ್ತದೆ, ಮೈಟೋಟಿಕ್ ಡಿವಿಷನಿಂದಲೇ ಅದು ಗ್ಯಾಮಿಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು. ಯಾಕೆ? ಬಿಕಾಸ್ ಇಟ್ ಶುಡ್ ರಿಟೈನ್ ಎನ್ ನಂಬರ್ ಆಫ್ ಕ್ರೋಮೋಸೋಮ್ಸ್, ನಾಟ್ n/2. ಒಂದು ವೇಳೆ ಅದು ಮಿಯೋಸಿಸ್ ಆದರೆ ಏನಾಗ್ತದೆ, ಈ ಹ್ಯಾಪ್ಲಾಯ್ಡ್ ನಂಬರಿನ ಅರ್ಧ ಆಗ್ತದೆ ಪುನಃ. ದಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ದೇರ್ ಈಸ್ ನೋ ಸಚ್ ಪ್ಲ್ಯಾಂಟ್ ಬಾಡಿ ವಿತ್ ಹಾಫ್ ಆಫ್ ದ ಒನ್ ಸೆಟ್. ಹಾಗೆ ಇಲ್ಲ. ಹಾಗಾಗಿ ಅಲ್ಲಿ ಏನು, ಈ ಗ್ಯಾಮಿಟೋಫೈಟಿಕ್ ಜನರೇಷನ್ ಏನು ಉಂಟು ಅದು ಗ್ಯಾಮಿಟ್ಸನ್ನು ಪ್ರೊಡ್ಯೂಸ್ ಮಾಡುವಾಗ ಯಾವಾಗಲೂ ಕೂಡ ಅದು ಏನು ಮಾಡ್ತದೆ, ಇಟ್ ವಿಲ್ ಶೋ ಮೈಟೋಸಿಸ್. ಸೊ ಗ್ಯಾಮಿಟ್ ಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಮೈಟೋಸಿಸ್. ಗ್ಯಾಮಿಟ್ ಆಗುವಾಗ ಅಲ್ಲಿ ಆಗುವ ಪ್ರೋಸೆಸ್ ಮೈಟೋಸಿಸ್. ಅದೇ ರೀತಿ ಸ್ಪೋರೋಫೈಟ್ ಏನು, ಇದು ಡಿಪ್ಲಾಯ್ಡ್. ಹಾಗಾದರೆ ಈ ಗ್ಯಾಮಿಟ್ಸ್ ಏನಿಲ್ಲಿದ್ದಾವೆ ಪ್ರೊಡ್ಯೂಸ್ಡ್ ಬೈ ದ ಮೈಟೋಸಿಸ್, ಅವುಗಳು ದೇ ಮಸ್ಟ್ ಫ್ಯೂಸ್. ಈ ಎರಡು ಗ್ಯಾಮಿಟ್ಗಳು ಕೂಡ ಫ್ಯೂಸ್ ಆಗಬೇಕು. ಫ್ಯೂಸ್ ಆದಾಗ ಅಲ್ಲಿ ಏನಾಗ್ತದೆ, ಈ ಗ್ಯಾಮಿಟಿಂದ ಎನ್, ಈ ಗ್ಯಾಮಿಟಿಂದ ಎನ್ ಒಟ್ಟಾಗಿ 2n ಆಗ್ತದೆ. ಸೊ ಇಟ್ ವಿಲ್ ಬಿಕಮ್ ಡಿಪ್ಲಾಯ್ಡ್. ಸೊ ದಿಸ್ ಝೈಗೋಟ್, ಓಕೆ, ದಿಸ್ ಝೈಗೋಟ್ ವಿಲ್ ಶೋ ಅಗೈನ್ ಮೈಟೋಸಿಸ್. ಅದು ಮೈಟೋಸಿಸ್ ಅನ್ನೇ ಮಾಡ್ತದೆ. ಯಾಕಂತ ಹೇಳಿದರೆ ಈ ಝೈಗೋಟಿನಿಂದ ಪ್ಲ್ಯಾಂಟ್ ಬಾಡಿ, ಮಲ್ಟಿಸೆಲ್ಯುಲಾರ್ ಪ್ಲ್ಯಾಂಟ್ ಬಾಡಿ ಪ್ರೊಡ್ಯೂಸ್ ಆಗಬೇಕು. ಅದು ಯಾವ ಪ್ಲ್ಯಾಂಟ್ ಬಾಡಿ ಪ್ರೊಡ್ಯೂಸ್ ಆಗೋದು ಯಾವಾಗಲೂ ಕೂಡ ಇಟ್ ಈಸ್ ಸ್ಪೋರೋಫೈಟ್. ಹಾಗಾಗಿ ದಿಸ್ ಝೈಗೋಟ್ ವಿಚ್ ಇಸ್ ಸಿಂಗಲ್ ಸೆಲ್ಡ್ ಶುಡ್ ಬಿಕಮ್ ಮಲ್ಟಿಸೆಲ್ಯುಲಾರ್ ಪ್ಲ್ಯಾಂಟ್ ಬಾಡಿ. ಅದು ಹಾಗಾಗಿ ಏನು ಮಾಡಬೇಕು, ಮೈಟೋಸಿಸ್ ಆಗಿ ಬಾಡಿ ಸೆಲ್ಸನ್ನು ಜಾಸ್ತಿ ಮಾಡಿಕೊಳ್ಬೇಕು. ದೆನ್ ಇಟ್ ಶುಡ್ ಕನ್ವರ್ಟ್ ಇಟ್ ಸೆಲ್ಫ್ ಇಂಟು ಸ್ಪೋರೋಫೈಟ್. ಸ್ಪೋರೋಫೈಟ್ಸ್ ಏನು ಮಾಡ್ತವೆ, ಸ್ಪೋರೋಫೈಟ್ಸ್ ದೇ ಆರ್ 2n, ದೇ ಆರ್ ಡಿಪ್ಲಾಯ್ಡ್ ಪ್ಲ್ಯಾಂಟ್ ಬಾಡಿ, ಬಟ್ ದೇ ನೀಡ್ ಟು ಪ್ರೊಡ್ಯೂಸ್ ದ ಹ್ಯಾಪ್ಲಾಯ್ಡ್ cells. Those haploid reproductive structures are called spores. ಈಗ ಇದರಲ್ಲಿ 2n ಉಂಟು. 2n ಇರುವಂಥ ಸ್ಪೋರೋಫೈಟ್ ಏನು ಮಾಡಬೇಕು, ಇಟ್ ಶುಡ್ ಪ್ರೊಡ್ಯೂಸ್ ದ ಸ್ಪೋರ್ಸ್. ಈ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು ಅವುಗಳು. ಸೊ ಸ್ಪೋರ್ಸ್ ಏನು, ದೇರ್ ಇಸ್ ನೋ ಫರ್ಟಿಲೈಸೇಷನ್ ಇನ್ ದ ಸ್ಪೋರ್ಸ್. ಹಾಗಾಗಿ ಇದು ಏನಾಗಬೇಕು, ಇಟ್ ಶುಡ್ ಬಿ ರೆಡ್ಯೂಸ್ಡ್, ಇಟ್ಸ್ ಕ್ರೋಮೋಸೋಮ್ ನಂಬರ್ ಶುಡ್ ಗೆಟ್ ರೆಡ್ಯೂಸ್ಡ್. ಇಲ್ಲಿ 2n ಇದ್ದದ್ದು n ಆಗಬೇಕು. ಹಾಗಾಗಿ ದಿಸ್ ವಿಲ್ ಅಂಡರ್ಗೋ ಮಿಯೋಸಿಸ್. ಇಲ್ಲಿ ಮಿಯೋಸಿಸ್ ಆಗ್ತದೆ. ಸೊ ಮಿಯೋಸಿಸ್ ಆದ ಮೇಲೆ ದಟ್ ಸ್ಪೋರ್ ವಿಲ್ ಬಿಕಮ್ ಹ್ಯಾಪ್ಲಾಯ್ಡ್. ಅದು ಹ್ಯಾಪ್ಲಾಯ್ಡ್ ಆಗ್ತದೆ. ನಿಮ್ಗೆ ಗೊತ್ತುಂಟು, ಹ್ಯಾಪ್ಲಾಯ್ಡ್ ಆದ ಮೇಲೆ ಅದು ಡೆವಲಪ್ ಆದರೆ ಯಾವ ಪ್ಲ್ಯಾಂಟ್ ಬಾಡಿ ಆಗ್ತದೆ, ಇಟ್ ಮಸ್ಟ್ ಬಿಕಮ್ ಗ್ಯಾಮಿಟೋಫೈಟ್ ಬಿಕಾಸ್ ಗ್ಯಾಮಿಟೋಫೈಟ್ ಈಸ್ n. ಸೊ ಸ್ಪೋರ್ಸ್ ವಿಲ್ ಜರ್ಮಿನೇಟ್ ಆ್ಯಂಡ್ ಫಾರ್ಮ್ ಗ್ಯಾಮಿಟೋಫೈಟಿಕ್ ಜನರೇಷನ್. ಅವುಗಳೇನಾಗ್ತವೆ, ದೇ ವಿಲ್ ಬಿಕಮ್ ಗ್ಯಾಮಿಟೋಫೈಟಿಕ್ ಜನರೇಷನ್ ಆರ್ ಗ್ಯಾಮಿಟೋಫೈಟ್ಸ್. ಓಕೆ, ಇಲ್ಲಿ ಏನಾಗ್ತದೆ, ಈ ಸ್ಪೋರ್ ಆದ ಮೇಲೆ ದೇರ್ ಇಸ್ ನೋ ಅಗೈನ್ ಮಿಯೋಸಿಸ್, ಇನ್ಸ್ಟೆಡ್ ದೇರ್ ವಿಲ್ ಬಿ ಮೈಟೋಸಿಸ್. ಸೊ ಈ ಸ್ಪೋರ್ಸ್ ಕೂಡ ಹಾಗೆ, ಅದು ಸಿಂಗಲ್ ಸೆಲ್ಡ್ ಇರ್ಬೋದು. ಸೊ ಈ ಸಿಂಗಲ್ ಸೆಲ್ಡ್ ಸ್ಪೋರ್ಸ್ ಮಲ್ಟಿಸೆಲ್ಯುಲಾರ್ ಗ್ಯಾಮಿಟೋಫೈಟ್ ಆಗಬೇಕು, ದೊಡ್ಡ ಪ್ಲ್ಯಾಂಟ್ ಬಾಡಿ ಆಗಬೇಕು. ಹಾಗೆ ಆಗಬೇಕಾದ್ರೆ ಅಲ್ಲಿ ದೇರ್ ಇಸ್ ರಿಕ್ವೈರ್ಮೆಂಟ್ ಫಾರ್ ದ ಮೈಟೋಸಿಸ್. ಸೊ ಇನ್ ದಿಸ್ ವೇ ದೇರ್ ವಿಲ್ ಬಿ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ ಡಿವಿಷನ್ಸ್. ಸೊ ಅದನ್ನು ಮತ್ತೆ ಹೇಳ್ತೇನೆ ನಾನು, ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಸೆಲ್ಸ್ ಯಾವುದೇ ಆಗಲಿ, ದೇ ಹ್ಯಾವ್ ಗಾಟ್ ದ ಕೆಪಾಸಿಟಿ ಟು ಅಂಡರ್ಗೋ ಮೈಟೋಸಿಸ್. ಅವುಗಳು ಮೈಟೋಸಿಸಿಂದ ಡಿವೈಡ್ ಆಗ್ತವೆ. ಹ್ಯಾಪ್ಲಾಯ್ಡ್ ಸೆಲ್ ಮೈಟೋಸಿಸ್ ಆದರೆ ಹ್ಯಾಪ್ಲಾಯ್ಡ್ ಸೆಲ್ಸೇ ಆಗ್ತದೆ, ಡಿಪ್ಲಾಯ್ಡ್ ಸೆಲ್ಸ್ ಮೈಟೋಸಿಸ್ ಆದರೆ ಡಿಪ್ಲಾಯ್ಡ್ ಸೆಲ್ಸೇ ಪ್ರೊಡ್ಯೂಸ್ ಆಗ್ತದೆ. ಹ್ಯಾಪ್ಲಾಯ್ಡ್ ಗ್ಯಾಮಿಟೋಫೈಟ್ ಏನುಂಟು, ಹ್ಯಾಪ್ಲಾಯ್ಡ್ ಗ್ಯಾಮಿಟೋಫೈಟ್ ಇಟ್ ಪ್ರೊಡ್ಯೂಸಸ್ ಗ್ಯಾಮಿಟ್ಸ್ ಥ್ರೂ ದ ಮೈಟೋಸಿಸ್. ಅದು ಗ್ಯಾಮಿಟ್ಸನ್ನು ಪ್ರೊಡ್ಯೂಸ್ ಮಾಡುವಾಗ ಮೈಟೋಸಿಸಿಂದಲೇ ಪ್ರೊಡ್ಯೂಸ್ ಮಾಡ್ತದೆ. ಯಾಕೆಂದರೆ ನಮಗೆ ಅಲ್ಲಿ ಎಣ್ಣೆ ಇರಬೇಕು,
it should become 2n after fertilization. After fertilization of gametes, zygote divides again by mitosis. ಯಾಕೆ ಆಲ್ರೆಡಿ ಇಟ್ ಈಸ್ 2n ಇದ್ದದು ಮತ್ತೆ ಮಿಯೋಸಿಸ್ ಆದರೆ ಪುನಃ ಹ್ಯಾಪ್ಲಾಯ್ಡ್ ಆಗ್ತದೆ. ಇಟ್ ಈಸ್ ನಾಟ್ ದ ನೇಚರ್ ಆಫ್ ದ ಸ್ಪೋರೋಫೈಟ್. ಅದಕ್ಕೆ ಅದು ಫ್ಯೂಸ್ ಆದ ಮೇಲೆ ಇಟ್ ವಿಲ್ ರಿಟೈನ್ 2n ನಂಬರ್. ಒಂದು ಸಲ 2n ಝೈಗೋಟಲ್ಲಿ ಬಂದ ಮೇಲೆ ಝೈಗೋಟಿನಲ್ಲಿ ಮೈಟೋಸಿಸ್ ಆಗ್ತದೆ. ಆ ಮೈಟೋಸಿಸಿಂದಾಗಿ ಇಟ್ ವಿಲ್ ಬಿಕಮ್ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ. ಸೊ ಆ ಸ್ಪೋರೋಫೈಟ್ಸ್ ಪುನಃ ಏನು ಮಾಡ್ತವೆ, ಗ್ಯಾಮಿಟೋಫೈಟನ್ನು ಮಾಡಬೇಕು ಅವುಗಳು. ಅದಕ್ಕೆ ಅವುಗಳು ಏನು ಮಾಡಬೇಕು, ದೇ ಹ್ಯಾವ್ ಟು ಗೋ ಫಾರ್ ದ ಮಿಯೋಸಿಸ್ ವೆನ್ ದೇ ಪ್ರೊಡ್ಯೂಸ್ ದ ಸ್ಪೋರ್ಸ್. ಹಾಗಾಗಿ ಸ್ಪೋರೋಫೈಟ್ಸ್ ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಬೈ ದ ಮಿಯೋಸಿಸ್. ಅಲ್ಲಿ ರಿಡಕ್ಷನ್ ಡಿವಿಷನ್ ಆಯಿತು. ಸ್ಪೋರ್ ಆದ ಮೇಲೆ ಆ ಸ್ಪೋರ್ ಏನಾಗಬೇಕು, ಪುನಃ ಮಲ್ಟಿಸೆಲ್ಯುಲರ್ ಪ್ಲಾಂಟ್ ಬಾಡಿ ಆಗಬೇಕು. ದೋಸ್ ಸ್ಪೋರ್ಸ್ ಡಿವೈಡ್ ಬೈ ಮೈಟೋಸಿಸ್ to form a haploid gametophyte. Remember, spores also must undergo mitosis because they have to become multicellular from the unicellular condition. ಅವುಗಳು haploid gametophyte ಆಗುವಾಗ ಮೈಟೋಸಿಸ್ ಡಿವೈಡ್ ಆಗ್ತವೆ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ನೀವು ತಿಳ್ಕೊಂಡಿರಬೇಕು. ದೇರ್ ಆರ್ 3 types of alternation of generation in plants. 3 ಥರದ alternation of generation ಉಂಟು. ಸೊ ಅದು ಯಾವುದು? First one is a haplontic cycle. It is a haplontic life cycle. Second one is diplontic life cycle. And third one is haplodiplontic life cycle. Haplontic life cycle, diplontic life cycle, haplodiplontic. So all these terms related with the haploid, diploid, haplodiploid. So let us see the first one. So haplontic life cycles. In haplontic life cycle, haploid gametophyte. Here haploid gametophyte is long-lived, dominant, free-living and photosynthetic. ನೀವು ಫಸ್ಟ್ ಆ ಸೆಂಟೆನ್ಸ್ ನೋಡಿದ ಕೂಡಲೇ ನಿಮ್ಗೆ ಅರ್ಥ ಆಗಬೇಕು. ಇನ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್, ಅದಕ್ಕೆ ಹ್ಯಾಪ್ಲಾಂಟಿಕ್ ಅಂತ ಹೇಳಿ ಹೆಸರು ಕೊಡಲಿಕ್ಕೆ ಕಾರಣ ಏನಿರ್ಬೋದು? ಇಟ್ ಈಸ್ ದ ಪ್ರಯಾರಿಟಿ. ಅಲ್ಲಿ ಏನಕ್ಕೆ ಪ್ರಯಾರಿಟಿ ಕೊಟ್ಟಿದ್ದಾರೆ ಅಥವಾ ಯಾವುದು ಇಂಪಾರ್ಟೆಂಟ್ ಅಲ್ಲಿ ಅಥವಾ ಯಾವುದು ಡಾಮಿನೆಂಟ್ ಆಗಿದೆ, ಅದು ಹ್ಯಾಪ್ಲಾಂಟಿಕ್ ಆರ್ ಹ್ಯಾಪ್ಲಾಯ್ಡ್ ಫೇಸ್ ಇನ್ ದ ಲೈಫ್ ಸೈಕಲ್. ಸೊ ಇನ್ ಹ್ಯಾಪ್ಲಾಯ್ಡ್ ಫೇಸ್ ಆಫ್ ದ ಲೈಫ್ ಸೈಕಲ್ ಏನಾಗ್ತದೆ, ಗ್ಯಾಮಿಟೋಫೈಟ್ ಇರುವಂಥದ್ದಲ್ಲಿ. ಹ್ಯಾಪ್ಲಾಯ್ಡ್ ಫೇಸ್ ಆಫ್ ದ ಲೈಫ್ ಸೈಕಲ್ ಯಾವುದು? ಇಟ್ ಇಸ್ ನಥಿಂಗ್ ಬಟ್ ಗ್ಯಾಮಿಟೋಫೈಟ್. ಹಾಗಾಗಿ ಈ ಫೇಸ್ ಡಾಮಿನೆಂಟ್ ಇರುವುದರಿಂದ ಅದಕ್ಕೆ ಹ್ಯಾಪ್ಲಾಂಟಿಕ್ ಅಂತ ಹೆಸರು ಕೊಟ್ಟದ್ದು. ಸೊ ವಾಟ್ ಈಸ್ ದ ಮೇನ್ ಫೀಚರ್ ಆಫ್ ದ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್? ಹಿಯರ್ haploid gametophyte is more predominant and it lives for long time and it is free living, it is photosynthetic and it is not going to depend on the sporophytic generation. ಅದು ಸ್ಪೋರೋಫೈಟಿನ ಮೇಲೆ ಡಿಪೆಂಡ್ ಆಗಿಲ್ಲ. ಈಗ ನೀವು ಯೋಚನೆ ಮಾಡಿದರೆ ನಿಮ್ಗೆ ಯಾವ ಪ್ಲಾಂಟ್ಸ್ ಅಂತ ಹೇಳಿ ನೆನಪಿಗೆ ಬರ್ತದೆ. ಜಸ್ಟ್ ಗೋ ಬ್ಯಾಕ್ ಟು ದ ಜನರಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಥಿಂಕ್ ವಿಚ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಶೋ ಮೋರ್ ಪ್ರಿಡಾಮಿನೆಂಟ್ haploid phase, that is gametophyte. So diploid sporophyte is short lived. It is short lived. ಹಾಗಾಗಿ ಇದಕ್ಕೆ ಡಿಪ್ಲಾಂಟಿಕ್ ಅಂತ ಕೊಡಲಿಲ್ಲ ನೋಡಿ. ಇಟ್ ಈಸ್ ಬಿಕಾಸ್ ಇಟ್ ಈಸ್ ಡಿಪೆಂಡೆಂಟ್ ಆ್ಯಂಡ್ ಶಾರ್ಟ್ ಲಿವ್ಡ್. ಸ್ವಲ್ಪ ದಿನ ಮಾತ್ರ ಬದುಕ್ತದೆ ಅದು. ಮತ್ತು ನೋ ಫ್ರೀ ಲಿವಿಂಗ್ ಸ್ಪೋರೋಫೈಟ್ಸ್, ದೇ ಆರ್ ಆಲ್ ಪ್ಯಾರಸೈಟ್ಸ್ ಅಥವಾ ಅವುಗಳೇನು ಡಿಪೆಂಡೆಂಟ್ ಫೇಸಸ್. ಅದು ಇದು ಗ್ಯಾಮಿಟೋಫೈಟಿನೊಟ್ಟಿಗೆ ಡಿಪೆಂಡ್ ಆಗಿರುವಂಥದ್ದು, ಸ್ವಲ್ಪ ದಿನ ಬದುಕುವಂಥದ್ದು. ಅದು ಬರೀ ಒಂದು ಝೈಗೋಟ್ ಆ ಸ್ಟೇಜಿನ ತನಕ ಬಂದು ಅದರ ನಂತರ ಮಿಯೋಸಿಸ್ ಆಗಿ ಫಾರ್ಮೇಷನ್ ಆಫ್ ಸ್ಪೋರ್ಸ್ ಆಗ್ತದೆ ಅಲ್ಲಿ. ಅಂದರೆ ನಾಟ್ ಈವನ್ ದೇರ್ ಈಸ್ ಫಾರ್ಮೇಷನ್ ಆಫ್ ದ ಮಲ್ಟಿಸೆಲ್ಯುಲಾರ್ ಪ್ಲ್ಯಾಂಟ್ ಬಾಡಿ. ಪೂರ್ತಿ ಪ್ಲ್ಯಾಂಟ್ ಬಾಡಿ ಝೈಗೋಟ್ ಡಿವೈಡ್ ಆಗಿ ಏನಾಗಬೇಕು, ಪ್ಲ್ಯಾಂಟ್ ಬಾಡಿ ಆಗಬೇಕಿತ್ತು. ಆದರೆ ಆ ಝೈಗೋಟ್ ಡಿವೈಡ್ ಆಗೋದಿಲ್ಲ ಮೈಟೋಸಿಸಿಂದ. ಇನ್ಸ್ಟೆಡ್ ಏನಾಗ್ತದೆ, ಅದು ಮೈಟೋಸಿಸಿಂದ ಡಿವೈಡ್ ಆಗಿ ಸ್ಪೋರೋಫೈಟ್ ಇದು ದೊಡ್ಡ ಪ್ಲ್ಯಾಂಟ್ ಬಾಡಿ ಆಗೋದಿಲ್ಲ. ಬರೀ ಝೈಗೋಟ್ ಲೆವೆಲಲ್ಲಿ ನಮಗೆ ಸ್ಪೋರೋಫೈಟ್ ಸಿಗುವುದಲ್ಲಿ. ಸೊ ಈ ದಟ್ ಝೈಗೋಟ್ ಇಟ್ ಸೆಲ್ಫ್ ಈಸ್ ಸ್ಪೋರೋಫೈಟ್. ಹಾಗಾಗಿ ಈ ಸ್ಪೋರೋಫೈಟ್ ಏನು ಮಾಡಬೇಕು, ದಟ್ ಝೈಗೋಟ್ ಇನ್ಸ್ಟೆಡ್ ಆಫ್ ಅಂಡರ್ಗೋಯಿಂಗ್ ಮೈಟೋಸಿಸ್ ಟು ಫಾರ್ಮ್ ಅ ಬಿಗ್ ಪ್ಲ್ಯಾಂಟ್, ಇಟ್ ವಿಲ್ ಶೋ ಮಿಯೋಸಿಸ್. ಯಾಕೆ, ಇದೇ ಸ್ಪೋರೋಫೈಟ್ ಆದದ್ರಿಂದ, ಇದೇ ಒಂದು ಸ್ಪೋರೋಫೈಟಿಕ್ ಪ್ಲ್ಯಾಂಟ್ ಆದದ್ರಿಂದ ಅದು ಮಿಯೋಸಿಸಿಂದ ಅದರ ಸ್ಪೋರನ್ನು ಪ್ರೊಡ್ಯೂಸ್ ಮಾಡ್ತದೆ. ಹ್ಯಾಪ್ಲಾಯ್ಡ್
ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ದಿಸ್ ಝೈಗೋಟ್ಸ್ ಆರ್ ಡಿಪ್ಲಾಯ್ಡ್. ಸೊ ಅಂಡರ್ಗೋ ಮಿಯೋಸಿಸ್ ಟು ಫಾರ್ಮ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ದ ಹ್ಯಾಪ್ಲಾಯ್ಡ್ ಸ್ಪೋರ್ಸ್ ಮತ್ತೆ ಏನು ಮಾಡ್ತವೆ ಈ ಸ್ಪೋರ್ಸ್? ದೇ ಹ್ಯಾವ್ ಟು ಬಿಕಮ್ ಏನು ಗ್ಯಾಮಿಟೋಫೈಟ್. ಜಸ್ಟ್ ಯೋಚನೆ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಆ ಸ್ಪೋರ್ಸ್ ಡಿವೈಡ್ ಆಗದಿದ್ದರೆ ಗ್ಯಾಮಿಟೋಫೈಟ್ ಆಗೋದಿಲ್ಲ. ಸೊ ಸ್ಪೋರ್ಸ್ ಮಸ್ಟ್ ಅಂಡರ್ಗೋ ಮೈಟೋಟಿಕ್ ಡಿವಿಷನ್ ಆ್ಯಂಡ್ ದೇ ಶುಡ್ ಬಿಕಮ್ ದ ಗ್ಯಾಮಿಟೋಫೈಟ್ಸ್. ಸೊ ಐ ಥಿಂಕ್ you understood this concept. So here it is haplontic life cycle. You can see the diagram, schematic representation here. ಇಲ್ಲಿ ನೀವು ನೋಡ್ಬೋದು ಏನು ಆ್ಯಸ್ ಯೂಶ್ವಲ್ ಅಲ್ಲಿ ಹೇಳಿದ ಹಾಗೆ ಏನು ಇದು ಗ್ಯಾಮಿಟೋಫೈಟ್. ಗ್ಯಾಮಿಟೋಫೈಟ್ ಹೇಗಿದೆ, ಅದರಲ್ಲಿ ಹ್ಯಾಪ್ಲಾಯ್ಡ್ ನಂಬರ್ ಇದೆ ಕ್ರೋಮೋಸೋಮ್ಸ್ ಇದ್ದು. ಅದೇ ರೀತಿ ನಿಮಗೆ ಅದು ಗ್ಯಾಮಿಟೋಜೆನಸಿಸಿಂದ ಏನು ಮಾಡ್ತದೆ, ಇಟ್ ವಿಲ್ ಪ್ರೊಡ್ಯೂಸ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್ಸ್. ಸಿಂಗ್ಯಾಮಿ ಅಂತ ಹೇಳಿದ ಅರ್ಥ ಏನು? ಇಟ್ ಈಸ್ ನಥಿಂಗ್ ಬಟ್ ಫರ್ಟಿಲೈಸೇಷನ್. ಇಟ್ ಈಸ್ ನಥಿಂಗ್ ಬಟ್ ಫರ್ಟಿಲೈಸೇಷನ್ ಆರ್ ಫ್ಯೂಷನ್ ಆಫ್ ಗ್ಯಾಮಿಟ್ಸ್. ಸಿಂಗ್ಯಾಮಿ ಅಂತ ಹೇಳಿದರೆ ಫ್ಯೂಷನ್ ಆಫ್ ಗ್ಯಾಮಿಟ್ಸ್, ಮೇಲ್ ಫೀಮೇಲ್ ಗ್ಯಾಮಿಟ್ಸ್ ಎರಡು ಫ್ಯೂಸ್ ಆಗಿ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಝೈಗೋಟ್. ಝೈಗೋಟಿಂದ ನಿಮಗೆ ಸಪರೇಟ್ ಒಂದು ಸ್ಪೋರೋಫೈಟ್ ಅಂತ ಸಿಗುವುದಿಲ್ಲ. ದಿಸ್ ಇಟ್ ಸೆಲ್ಫ್ ಈಸ್ ಸ್ಪೋರೋಫೈಟ್. ದಿಸ್ ಇಟ್ ಸೆಲ್ಫ್ ಈಸ್ ಸ್ಪೋರೋಫೈಟ್. ಜಸ್ಟ್ ಥಿಂಕ್ ಅಬೌಟ್ ಇಟ್ಸ್ ಕಾಂಪ್ಲೆಕ್ಸಿಟಿ. ಸ್ಪೋರೋಫೈಟ್ ಅದು ಇದರ ಕಾಂಪ್ಲೆಕ್ಸಿಟಿಯ ಬಗ್ಗೆ ಯೋಚನೆ ಮಾಡಿ, ಅದು ತುಂಬ ಸಿಂಪಲ್. ಹಾಗಾಗಿ ಇಟ್ ವಿಲ್ ಶೋ ಮಿಯೋಸಿಸ್ ಆ್ಯಂಡ್ ಫಾರ್ಮ್ ದ ಸ್ಪೋರ್. ಈಗ ಮಿಯೋಸಿಸಿಂದ ಸ್ಪೋರ್ ಆಗಿದೆ, ಪುನಃ ಏನಾಯಿತು ಮೈಟೋಸಿಸ್ ಆಗ್ತದೆ. ಇಲ್ಲಿ ಮೈಟೋಸಿಸ್ ಆಗ್ತದೆ. ಆ ಮೈಟೋಸಿಸಿಂದ ಇಟ್ ವಿಲ್ ಬಿಕಮ್ ಗ್ಯಾಮಿಟೋಫೈಟ್. ಸೊ ದಿಸ್ ಈಸ್ ಆ್ಯಕ್ಚುಲಿ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ದಿಸ್ ಈಸ್ ನಥಿಂಗ್ ಬಟ್ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ನೆಕ್ಸ್ಟ್ we will see the second type. Before going to that, we just go through the examples. ಈ ಥರ ಲೈಫ್ ಸೈಕಲ್ ನಮಗೆ ಸಿಗುವಂಥದ್ದು ಈ ಲೋವರ್ ಆಲ್ಗೆಯಲ್ಲಿ ವಾಲ್ವಾಕ್ಸ್, ಸ್ಪೈರೋಗೈರಾ, ಕ್ಲಾಮಿಡೋಮೋನಾಸ್. ವಾಲ್ವಾಕ್ಸ್, ಸ್ಪೈರೋಗೈರಾ ಮತ್ತು ಕ್ಲಾಮಿಡೋಮೋನಾಸ್, ದೀಸ್ ಆರ್ ಆಲ್ ಗ್ರೀನ್ ಆಲ್ಗೆ, ವೆರಿ ಪ್ರಿಮಿಟಿವ್ ಒನ್ಸ್. ಓಕೆ, ನೆಕ್ಸ್ಟ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಇನ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಏನು ಹೆಸರು ಹೇಳಿದ ಹಾಗೆ ಡಿಪ್ಲಾಂಟಿಕ್ ಅನ್ನುವಾಗ ನಿಮಗೆ ಗೊತ್ತಾಗಬೇಕು, ಡಿಪ್ಲಾಂಟಿಕ್ ಆರ್ ಡಿಪ್ಲಾಯ್ಡ್ ಫೇಸ್ ಈಸ್ ಪ್ರಿಡಾಮಿನೇಟಿಂಗ್. ಇಟ್ ಈಸ್ ಡಾಮಿನೆಂಟ್. ಅರ್ಥ ಆಯ್ತಾ? ಈ ಫೇಸ್ ಈಸ್ ಡಾಮಿನೆಂಟ್. ಸೊ ಡಿಪ್ಲಾಯ್ಡ್ ಸೈಕಲ್ ಯಾವುದರಲ್ಲಿ ಬರ್ತದೆ, ಆರ್ ಡಿಪ್ಲಾಯ್ಡ್ ಪ್ಲಾಂಟ್ ಬಾಡಿ ಯಾವುದು? ಇಟ್ ಈಸ್ ಸ್ಪೋರೋಫೈಟ್. ಸೊ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಸ್ಟೇಜ್ ಈಸ್ ಲಾಂಗ್ ಲಿವ್ಡ್ ಆ್ಯಂಡ್ ಡಾಮಿನೆಂಟ್, ಫೋಟೋಸಿಂಥೆಟಿಕ್, ಇಂಡಿಪೆಂಡೆಂಟ್. ಅಲ್ಲಿ ಗ್ಯಾಮಿಟೋಫೈಟ್ ಇಂಡಿಪೆಂಡೆಂಟ್ ಇದ್ದದು. ಹಿಯರ್ ವಿ ಹ್ಯಾವ್ ಗಾಟ್ ಇಂಡಿಪೆಂಡೆಂಟ್ ಸ್ಪೋರೋಫೈಟ್. ಇಲ್ಲಿ ಸ್ಪೋರೋಫೈಟ್ ಇಂಡಿಪೆಂಡೆಂಟ್ ಇದೆ. ಹಾಗಾದರೆ ಗ್ಯಾಮಿಟೋಫೈಟ್ ಹೇಗಿರಬೇಕು? ವೆನ್ ಓನ್ಲಿ ಡಿಪ್ಲಾಂಟಿಕ್ ನೇಮ್ ಡಿಪ್ಲಾಂಟಿಕ್ ಈಸ್ ಗಿವನ್, ಯು ಶುಡ್ ಥಿಂಕ್ ದ್ಯಾಟ್ ದ ಗ್ಯಾಮಿಟೋಫೈಟ್ ಈಸ್ ಆಬ್ವಿಯಸ್ಲಿ ಶಾರ್ಟ್ ಲಿವ್ಡ್. ಇದು ಕಾಮನ್ ಸೆನ್ಸ್ ಅಲ್ವಾ? ಇದು ಡಾಮಿನೆಂಟ್ ಉಂಟು ಅಂತ ಹೇಳಿದ ಮೇಲೆ ಇನ್ನೊಂದು ರಿಸೆಸಿವ್ ಇರಲೇಬೇಕು, ಅದಕ್ಕಿಂತ ಕಡಿಮೆ ಇರಲೇಬೇಕು. ಸೊ ಹ್ಯಾಪ್ಲಾಯ್ಡ್ ಗ್ಯಾಮಿಟೋಫೈಟ್ ಈಸ್ ಶಾರ್ಟ್ ಲಿವ್ಡ್, ರೆಪ್ರೆಸೆಂಟೆಡ್ ಬೈ ಫ್ಯೂ ಸೆಲ್ಡ್ ಬಾಡಿ. ದೊಡ್ಡ ಪ್ಲ್ಯಾಂಟ್ ಅಲ್ಲ, ಇಲ್ಲಿ ತುಂಬ ಸಣ್ಣದು ಮತ್ತು ಸ್ವಲ್ಪ ದಿನ ಬದುಕುವಂಥದ್ದು, ಮತ್ತು ಅದು ಏನು ಹೆಚ್ಚು ಇಂಪಾರ್ಟೆನ್ಸ್ ಇಲ್ಲದಂಥ ಒಂದು ಏನು ಸ್ಟೇಜ್ ಇನ್ ದ ಲೈಫ್ ಸೈಕಲ್. ಎಕ್ಸಾಂಪಲ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಆಂಜಿಯೋಸ್ಪರ್ಮ್ಸ್. ನಿಮಗೆ ಗೊತ್ತಾಗ್ತದೆ, ಈಗಷ್ಟೇ ನಾವು ಫಿನಿಶ್ ಮಾಡಿದ ಟಾಪಿಕ್ ಯಾವುದು? ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಆಂಜಿಯೋಸ್ಪರ್ಮ್ಸ್. ಇನ್ ಬೋತ್ ದ ಕೇಸಸ್ ಆ್ಯಕ್ಚುಲಿ ಯು ಹ್ಯಾವ್ seen the sporophytic generation, which is a tall plant or tall tree, over which gametophytic generation was restricted only to the flower. ಸಣ್ಣದೊಂದು ಹೂವಿನ ಒಳಗಡೆ ಆದದ್ದು, ಅದರಲ್ಲಿ ಒಂದು ಪೋಲನ್ ಗ್ರೈನ್ ಆಯಿತು, ಫೀಮೇಲ್ ಪಾರ್ಟಲ್ಲಿ ಏನಾಯಿತು ಫೀಮೇಲ್ ಗ್ಯಾಮಿಟೋಫೈಟ್ ಅಂತ ಆಯಿತು. ಪೋಲನ್ ಗ್ರೈನ್ ಮತ್ತು ಫೀಮೇಲ್ ಗ್ಯಾಮಿಟೋಫೈಟ್ ಇದೆರಡು ಏನು, ದೇ ಆರ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟೋಫೈಟ್ಸ್. ಸಪರೇಟ್ ಮೇಲ್ ಮತ್ತು ಫೀಮೇಲ್ ಗ್ಯಾಮಿಟೋಫೈಟ್ಸ್. ಎಷ್ಟು ದಿನ ಇತ್ತು? ಓನ್ಲಿ ಫಾರ್ ಫ್ಯೂ ಡೇಸ್, ಕೆಲವು ದಿನ. ಅದು ಸಹ ನೀವು ಈ ಫೀಮೇಲ್ ಗ್ಯಾಮಿಟೋಫೈಟ್ ನೋಡಿದರೆ ಅಟ್ಲೀಸ್ಟ್ ದೇರ್ ಆರ್ ಸಮ್ ಸೆಲ್ಸ್ ಅಲ್ವಾ, ಈ ಪೋಲಾರ್ ಸೆಲ್ಸ್ ಆಗಲಿ, ಸಿನರ್ಜಿಡ್ಸ್ ಆಗಿ ಹೀಗೆ ಸುಮಾರು ಉಂಟು ಸೆಲ್ಸ್. ಅದು ಕೂಡ ಜಾಸ್ತಿ ಅಲ್ಲ, ಲಿಮಿಟೆಡ್. ಇಲ್ಲಿ ಒಂದು 2-3 ಸೆಲ್ ಅಥವಾ 2 ಸೆಲ್ ಆ್ಯಕ್ಚುಲಿ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ವೆರಿ ಸಿಂಪಲ್ ಪ್ಲ್ಯಾಂಟ್ ಬಾಡಿ. ಗ್ಯಾಮಿಟೋಫೈಟ್ ಈಸ್ ವೆರಿ ಸಿಂಪಲ್ ಪ್ಲ್ಯಾಂಟ್ ಬಾಡಿ, ರಿಸ್ಟ್ರಿಕ್ಟೆಡ್ ಟು ಫ್ಯೂ ಸೆಲ್ಸ್. ಎಕ್ಸಾಂಪಲ್ ನಾನು ಹೇಳಿದಾಗೆ ಅದು ಜಿಮ್ನೋಸ್ಪರ್ಮ್ಸ್ ಮತ್ತು ಆಂಜಿಯೋಸ್ಪರ್ಮ್ಸ್. Gymnosperms as well as angiosperms are example for diplontic life cycle. So next
ಇದು ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡಿ ಪಾರ್ಟಿಷನ್ ಹಾಕಿರುವಂಥದ್ದು ಡಯಾಗ್ರಾಮಲ್ಲಿ. ಯಾಕೆ ಇಲ್ಲಿ ಈ ಸ್ಟೇಜ್ ನೋಡಿ ಬರೀ ಸಿಂಪಲ್, ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ. ಸೊ ಸ್ಪೋರೋಫೈಟಿಕ್ ಜನ್ರೇಷನ್, ಗ್ಯಾಮೆಟೋಜೆನಸಿಸ್, ಸ್ಪೋರೋಫೈಟಿಕ್ ಜನ್ರೇಷನ್ ಆಗಿ ನಂತರ ಏನು ಈ ಸಿಂಗ್ಯಾಮಿ ಆಗಿ ಝೈಗೋಟ್, ಈ ಫೇಸ್ ಇಲ್ಲಿ ಆ್ಯಕ್ಚುಲಿ ತುಂಬ ಪ್ರಾಮಿನೆಂಟ್ ಫೇಸ್. ಹಾಗಾಗಿ ಇದನ್ನು ಡಿಪ್ಲಾಂಟಿಕ್ ಸೈಕಲ್ ಅಂತ ಹೇಳಿ ಕರಿತೇವೆ ನಾವು. ಸೊ ಗೋ ಬ್ಯಾಕ್ ಟು ದ ಪಿಕ್ಚರ್, ಇಲ್ಲಿ ಕ್ಲಿಯರ್ ಆಗಿ ಉಂಟದು ಡಿಪ್ಲಾಂಟಿಕ್ ಫೇಸ್ ನೋಡಿ. ಇಲ್ಲಿ ಸ್ಪೋರೋಫೈಟ್, ಆಮೇಲೆ ಏನು ಸ್ಪೋರೋಫೈಟಿಕ್ ಜನ್ರೇಷನ್ ಒಳಗೆ ನಮಗೇನು ಅಂಥದ್ದು ಗ್ಯಾಮೆಟೋಫೈಟ್ ಅಂತೇಳಿ ಒಂದು ಗಿಡ ಕಾಣೋದಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಗ್ಯಾಮೆಟೋಜೆನಸಿಸ್ ತೋರಿಸಿದ್ದೇವೆ ನಾವು, ಬಿಕಾಸ್ ದೇರ್ ಇಸ್ ನೋ ಪ್ಲಾಂಟ್ ಆಸ್ ಸಚ್, ದೊಡ್ಡ ಒಂದು ಗಿಡ ಅಂತ ಹೇಳಿ ಇಲ್ಲ ಅಲ್ಲಿ. ಹಾಗಾಗಿ ಅದು ಗ್ಯಾಮೆಟೋಜೆನಸಿಸ್ಗೆ ಡೈರೆಕ್ಟಾಗಿ ತೋರಿಸಿದ್ದಾರೆ ಅವರು. ಇಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ದ ಫ್ಲವರ್. ಹಾಗಾಗಿ ಇಲ್ಲದಿದ್ದರೆ ಇಲ್ಲಿ ಒಂದು ದೊಡ್ಡದಾಗಿ ಬರೀತಾ ಇದ್ರು ಗ್ಯಾಮೆಟೋಫೈಟ್ ಅಂತ ಹೇಳಿ. ಸೊ ಗ್ಯಾಮೆಟೋಜೆನಸಿಸ್ ಆಗ್ತದೆ, ನೆಕ್ಸ್ಟ್ ಇಟ್ ವಿಲ್ ಬಿಕಮ್ ಪ್ರೊಡ್ಯೂಸಸ್ ದ ಗ್ಯಾಮಿಟ್ಸ್, ದೆನ್ ಸಿಂಗ್ಯಾಮಿ, zygote and sporophyte. So this is called diplontic life cycle. In the same way you can see the haplodiplontic life cycle. So ಅದೇನಂತ ಹೇಳಿ ನಾವು ನೋಡುವ. haplodiplontic, ಈಗ ನೀವೇ ಹೇಳ್ಬೋದು ಅದನ್ನು. haplodiplontic means haploid as well as diploid. ಸೊ ಹ್ಯಾಪ್ಲಾಯ್ಡ್ ಕೂಡ ಇಂಪಾರ್ಟೆಂಟ್ ಅಲ್ಲಿ, ಡಿಪ್ಲಾಯ್ಡ್ ಕೂಡ ಸಾಮಾನ್ಯ ಇಂಪಾರ್ಟೆಂಟ್. ಸೊ ಡಿಪ್ಲಾಯ್ಡ್ ಮತ್ತು ಹ್ಯಾಪ್ಲಾಯ್ಡ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಅಂತೇಳಿ ಅರ್ಥ. ಸೊ ಇಲ್ಲಿ ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸ್ ಎಕ್ಸಿಬಿಟ್ ಆ್ಯನ್ ಇಂಟರ್ಮೀಡಿಯೇಟ್ ಕಂಡೀಷನ್. ಇಟ್ ಈಸ್ ದ ಕಂಡೀಷನ್ ಬಿಟ್ವೀನ್ ಹ್ಯಾಪ್ಲಾಂಟಿಕ್ ಡಿಪ್ಲಾಂಟಿಕ್. ಸೊ ಇಟ್ ಈಸ್ ಹ್ಯಾಪ್ಲೋಡಿಪ್ಲಾಂಟಿಕ್ ಕಂಡೀಷನ್. ಸೊ ಗ್ಯಾಮೆಟೋಫೈಟ್ ಆ್ಯಂಡ್ ಸ್ಪೋರೋಫೈಟಿಕ್ ಸ್ಟೇಜಸ್ ಹ್ಯಾವ್ ಸೇಮ್ ಡ್ಯೂರೇಷನ್, ಆಲ್ಮೋಸ್ಟ್ ಒಂದೇ ಥರ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಬೋತ್ ದ ಫೇಸಸ್ ಆರ್ ಮಲ್ಟಿಸೆಲ್ಯುಲಾರ್ ಬಟ್ ಡಿಫರ್ ಇನ್ ದ ಡಾಮಿನೆಂಟ್ ಫೇಸ್. ಡ್ಯೂರೇಷನ್ ಎಲ್ಲ ಸೇಮ್ ಇದ್ರೂ ಕೂಡ ಡಾಮಿನೆನ್ಸಿಯಲ್ಲಿ ಮಾತ್ರ ಸ್ವಲ್ಪ ಡಿಫರೆನ್ಸ್ ಇದೆ. ಡಾಮಿನೆಂಟ್ ಫೇಸ್ ಯಾವುದು ಇದರಲ್ಲಿ? ಇಟ್ ಈಸ್ ಇಂಡಿಪೆಂಡೆಂಟ್ ಫೋಟೋಸಿಂಥೆಟಿಕ್ ಥಾಲಾಯ್ಡ್ ಇರಕ್ಟ್ ಫೇಸ್ ಈಸ್ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್. ಇಟ್ ಆಲ್ಟರ್ನೇಟ್ಸ್ ವಿತ್ ದ ಶಾರ್ಟ್ ಲಿವ್ಡ್ ಮಲ್ಟಿಸೆಲ್ಯುಲಾರ್ ಸ್ಪೋರೋಫೈಟ್. ಆದರೂ ಕೂಡ ನಿಮಗೆ ಈ ಮಾಸಸ್ಸಲ್ಲಿ ನೋಡಿ ಸ್ಪೋರೋಫೈಟ್ ಮೇಲೆ ಕಾಣ್ತದೆ, ಗಿಡ ಕಾಣ್ತದೆ ಅಲ್ಲಿ. ಸೊ ಕೆಳಗಿಂದ ನಮಗೆ ಈ ಪ್ಲ್ಯಾಂಟ್ ಕೂಡ ಕಾಣ್ತದೆ, ಯಾವುದು ಗ್ಯಾಮೆಟೋಫೈಟ್ ಪ್ಲ್ಯಾಂಟ್. ಸೊ ಹಾಗಾಗಿ ಎರಡು ಕೂಡ ಆಲ್ಮೋಸ್ಟ್ ಏನು ಹೇಳ್ಬೋದು, ಈಕ್ವಲ್ ಡ್ಯೂರೇಷನ್ ಬದುಕುವಂಥದ್ದು. ಅಂದರೆ ಆಲ್ಮೋಸ್ಟ್ ದೇ ಆರ್ ಏನು ಪ್ರಿಡಾಮಿನೆಂಟ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಹಾಗಾಗಿ ಇಟ್ ಡಾಮಿನೆಂಟ್ ಇಂಡಿಪೆಂಡೆಂಟ್ ಈಸ್ haploid gametophyte, alternates with the short-lived multicellular sporophyte. So sporophyte is totally or partially dependent. ನೀವು ನೋಡಿದ್ದೀರಿ ಅದರ ಲೈಫ್ ಸೈಕಲಲ್ಲಿ ಸ್ಪೋರೋಫೈಟ್ ವಿತ್ ಫೂಟ್, ಸೀಟೆ ಆ್ಯಂಡ್ ಕ್ಯಾಪ್ಸುಲ್ ಈಸ್ ಲೈಯಿಂಗ್ ಓವರ್ ದ ಲೈಕ್ ಇಟ್ ಈಸ್ ಗ್ರೋವಿಂಗ್ ಓವರ್ ದ ಗ್ಯಾಮೆಟೋಫೈಟ್. ಸೊ ಫಾರ್ ಇಟ್ಸ್ ಆ್ಯಂಕರೇಜ್ ಆ್ಯಂಡ್ ನ್ಯೂಟ್ರಿಷನ್, ಅದು ಆ್ಯಂಕರೇಜ್ ಮತ್ತು ನ್ಯೂಟ್ರಿಷನನ್ನು ಮಾತ್ರ ತಗೊಳ್ಳೋದು ಯಾವುದರಿಂದ? ಗ್ಯಾಮೆಟೋಫೈಟಿಂದ. ಆಲ್ ಬ್ರಯೋಫೈಟ್ಸ್ ರೆಪ್ರೆಸೆಂಟ್ ದಿಸ್ ಪ್ಯಾಟರ್ನ್. ಇಟ್ ಈಸ್ ಫೌಂಡ್ ಇನ್ ಆಲ್ ಟೈಪ್ ಆಫ್ ಬ್ರಯೋಫೈಟ್ಸ್. ಹಾಗಾಗಿ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಯು ನೀಡ್ ಟು ರಿಮೆಂಬರ್ ದಟ್ ಇಟ್ ಈಸ್ ಫೌಂಡ್ ಇನ್ ದ ಬ್ರಯೋಫೈಟ್ಸ್. ಹಾಗೆ ನಿಮಗೆ ಇದನ್ನು ನೋಡುವಾಗ ಆ್ಯಕ್ಚುಲಿ ಯು ಕ್ಯಾನ್ ಮೇಕ್ ಔಟ್ ಹೌ ಇವಲ್ಯೂಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಅರ್ಥ ಆಯ್ತಾ? ಸೊ ಹೌ ಇವಲ್ಯೂಷನ್ ಹ್ಯಾಸ್ ಟೇಕನ್ ಪ್ಲೇಸ್? ಇವಲ್ಯೂಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ಒನ್ ಡೈರೆಕ್ಷನ್. ತುಂಬ ಪ್ರಿಮಿಟಿವ್ ಇದ್ದಂಥ ಆಲ್ಗೆ ಅಲ್ಲಿರುವ ಲೈಫ್ ಸೈಕಲ್ ನೋಡಿ, ಥಾಲಾಯ್ಡ್ ಸಿಂಪಲ್ ಬಾಡಿ. ಆ್ಯಂಡ್ ವೆನ್ ಇಟ್ ಕೇಮ್ ಟು ದ ಬ್ರಯೋಫೈಟ್ಸ್, ಅಲ್ಲಿ ನಿಮಗೆ ಗೊತ್ತಾಗ್ತದೆ ಈ ಸ್ಪೋರೋಫೈಟ್ ಮತ್ತು ಗ್ಯಾಮೆಟೋಫೈಟ್. ಇಲ್ಲಿ ಗ್ಯಾಮೆಟೋಫೈಟ್ ಡಾಮಿನೆಂಟ್ ಸ್ಟೇಜ್, ಬಟ್ ಸ್ಪೋರೋಫೈಟ್ ಕೂಡ ಕಾಣ್ತದೆ ಅಲ್ಲಿ. ಅದರ ನೆಕ್ಸ್ಟಿಗೆ ಟೆರಿಡೋಫೈಟಿಗೆ ಬರುವಾಗ ನಿಮಗೆ ಏನು, ದೇರ್ ಈಸ್ ಎ ಟೆಂಡೆನ್ಸಿ ಟುವರ್ಡ್ಸ್ ಫಾರ್ಮೇಷನ್ ಆಫ್ ಡಾಮಿನೆನ್ಸ್ ಟುವರ್ಡ್ಸ್ ದ ಸ್ಪೋರೋಫೈಟ್. ಸೊ ಅದರ ನಂತರ ನೀವು ನೋಡಿದರೆ ಏನು, ನೆಕ್ಸ್ಟಿಗೆ ಬರುವಾಗ ಜಿಮ್ನೋಸ್ಪರ್ಮ್ಸಿಗೆ ಬರುವಾಗ ಏನಾಗ್ತದೆ, ಕಂಪ್ಲೀಟ್ಲಿ ಇಟ್ ಈಸ್ ಡಾಮಿನೆನ್ಸ್ ಆಫ್ ದ ಸ್ಪೋರೋಫೈಟ್. ಸೊ ಆಂಜಿಯೋಸ್ಪರ್ಮ್ ಇಟ್ ಈಸ್ ಮೋರ್ ಇವಾಲ್ವ್ಡ್, ಮೋರ್ ಡೆವಲಪ್ಡ್ ಆ್ಯಂಡ್ ಮೋರ್ large number of different types of plants are sporophytes in the angiosperms. Okay, now let me go back to this. The diploid sporophyte is represented by a dominant independent photosynthetic vascular plant body. It alternates with the multicellular sporophytic autotrophic independent but short-lived haploid gametophyte. Such pattern of haplodiplontic life cycle is found in the pteridophytes. ಈಗ ಬ್ರಯೋಫೈಟ್ಸ್ ಅಲ್ಲಿ ನಮಗೆ ಲೈಫ್ ಸೈಕಲ್ ನೋಡಿ ಗೊತ್ತಿದೆ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಈಗ ನೀವು ಟೆರಿಡೋಫೈಟ್ಸ್ ಅನ್ನು ಪೂರ್ತಿ ನೋಡೋದಾದರೆ ಅದರಲ್ಲಿ ಕೂಡ ಇಟ್ ಈಸ್ ಆ್ಯಕ್ಚುಲಿ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಓನ್ಲಿ. ಆದರೆ ಸ್ವಲ್ಪ ಡಿಫರೆನ್ಸ್ ಏನಂತ ಹೇಳಿದರೆ, ದ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಈಸ್ ರೆಪ್ರೆಸೆಂಟೆಡ್ ಬೈ dominant independent photosynthetic vascular plant body. It alternates with the multicellular
multicellular autotrophic independent haploid short lived gametophyte. ಇದು ಸ್ಪೋರೋಫೈಟಿಕ್ ಅಲ್ಲ, ಆಟೋಟ್ರೋಪಿಕ್ ಇಂಡಿಪೆಂಡೆಂಟ್. ಓಕೆ, ಜನರಲಿ ಆಟೋಟ್ರೋಪಿಕ್ ಇಂಡಿಪೆಂಡೆಂಟ್ ಬಟ್ ಶಾರ್ಟ್ ಲಿವ್ಡ್. ಇಲ್ಲಿ ಇಂಡಿಪೆಂಡೆಂಟ್ ಉಂಟು, ಶಾರ್ಟ್ ಲಿವ್ಡ್ ಹ್ಯಾಪ್ಲಾಯ್ಡ್ ಗ್ಯಾಮಿಟೋಫೈಟ್. ನೆನಪಿರ್ಬೋದು ನಿಮಗೆ ಪ್ರೋಥ್ಯಾಲಸ್ ಅಂತ ಹೇಳಿ ಬಂದಿರುವಂಥದ್ದು ಇಲ್ಲಿ. ಸೊ ಪ್ರೋಥ್ಯಾಲಸ್ ಈಸ್ ಇಂಡಿಪೆಂಡೆಂಟ್, ಇಟ್ ಈಸ್ ನಾಟ್ ಆ್ಯಕ್ಚುಲಿ ಡಿಪೆಂಡಿಂಗ್ ಆನ್ ದ ಸ್ಪೋರೋಫೈಟ್. ಇಟ್ ಈಸ್ ಇಂಡಿಪೆಂಡೆಂಟ್ ಸ್ಮಾಲ್ ಪ್ಲಾಂಟ್ ಬಾಡಿ ಕ್ರೀಪಿಂಗ್ pressed to the substratum and it produces the gametes there. Such pattern of haplodiplontic life cycle is found in the pteridophytes. So altogether we can say haplodiplontic life cycle is common in the bryophytes as well as the pteridophytes with little differences. ಸ್ವಲ್ಪ ಡಿಫರೆನ್ಸ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎರಡಕ್ಕೂ ಇಂಪಾರ್ಟೆನ್ಸ್ ಇದೆ, ಎರಡಕ್ಕೂ ಸಿಗ್ನಿಫಿಕೆನ್ಸ್ ಇದೆ ಇಲ್ಲಿ. ಸೊ ಹಾಗಾಗಿ ಇದನ್ನು ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಹೇಳಿ ಕರೀತಾರೆ. ಸೊ ಯು ಕ್ಯಾನ್ ಸಿ ದ ಡಯಾಗ್ರಾಮ್. ಲೆಟ್ ಅಸ್ ಗೋ ಬ್ಯಾಕ್ ಆ್ಯಂಡ್ ಸಿ. ಸೊ ಲಾಸ್ಟ್ ಒನ್ ಇಲ್ಲಿ ನೋಡಿ, ಸ್ಪೋರೋಫೈಟ್ ಉಂಟು. ಸ್ಪೋರೋಫೈಟಿನ ನಂತರ ಯು ಕ್ಯಾನ್ ಸಿ ದ ಸ್ಪೋರ್ ಫಾರ್ಮೇಷನ್ ಬೈ ಮಿಯೋಸಿಸ್. ಸ್ಪೋರ್ಸ್ ಆರ್ ಫಾರ್ಮ್ಡ್ ಹಿಯರ್ and they have developed into gametophyte. Gametophyte produces gametophyte can produce both the gametes. ಇಂಡಿಪೆಂಡೆಂಟ್ ಆಗಿರುವಂಥ ಗ್ಯಾಮಿಟೋಫೈಟ್ ಅದು. ಸೊ ಸಿಂಗ್ಯಾಮಿ ಆಗ್ತದೆ, ಝೈಗೋಟ್ ಆಗ್ತದೆ, ಸ್ಪೋರೋಫೈಟ್. ಸೊ ಈ ಲೈನ್ ಹಾಕುವಾಗ, ಪಾರ್ಟಿಷನ್ ಮಾಡುವಾಗ ವಿ ನೀಡ್ ಟು ಸಪರೇಟ್ ದೆಮ್ ಈಕ್ವಲಿ. ಲೈಕ್ ವಿ ಶುಡ್ ಗಿವ್ equal space for the haplontic stage as well as a diplontic stage, ಅಥವಾ haploid stage ಅಥವಾ diploid stage. ಇಲ್ಲಿ ಗೆರೆ ಹಾಕುವಾಗ ಇಲ್ಲಿ ಹಾಕಬೇಕು ಮಧ್ಯದಲ್ಲಿ. 50-50% we have to divide it, but divide it according to the ploidy. ಇಷ್ಟು ಫೇಸಲ್ಲಿ ಡಿಪ್ಲಾಯ್ಡ್ ಫೇಸ್ ಬರುವಂಥದ್ದು, ಇಷ್ಟು ಫೇಸಲ್ಲಿ ಹ್ಯಾಪ್ಲಾಯ್ಡ್. ಹಿಯರ್ ಇಟ್ ಈಸ್ ಓನ್ಲಿ ದಿಸ್ ಮಚ್ ಫೇಸ್ ಈಸ್ ಹ್ಯಾಪ್ಲಾಯ್ಡ್, ದಿಸ್ ಮಚ್ ಫೇಸ್ ಈಸ್ ಡಿಪ್ಲಾಯ್ಡ್. ಹಿಯರ್ ಇಟ್ ಈಸ್ ಸ್ಮಾಲ್ ಡಿಪ್ಲಾಯ್ಡ್ ಫೇಸ್, large haploid phase. So this is all about alternation of generation in plants. By this we have concluded the chapter of plant kingdom. Hope you all understood this. So all the best for your examination. Thank you.